ಕೇರಳದಲ್ಲಿ ಭೂ ಕುಸಿತದಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಇನ್ನೂ ಕೂಡ ಆ ರೀತಿಯ ಸಮಸ್ಯೆಯಿಂದ ಜನ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಇಂಥವರ ನೆರವಿಗೆ ಮಾತಾ ಅಮೃತಾನಂದಮಯಿ ಅವರು ಧಾವಿಸಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಜುಲೈ 30ರಂದು ಕೇರಳದ ವಯನಾಡಿನ ಹಲವೆಡೆ ಸಂಭವಿಸಿದ ಭೂಕುಸಿತದಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿತ್ತು. ತಮ್ಮವರನ್ನ ಕಳೆದುಕೊಂಡು ಮನೆ ಮಠವಿಲ್ಲದೆ ಜೀವ ಉಳಿಸಿಕೊಳ್ಳಲು ಹೋರಾಡಿದ್ರು. ಅಂದು ಸಂಭವಿಸಿದ ಭೂಕುಸಿತದಿಂದ 3 ತಿಂಗಳಾದರೂ ಆ ನೋವಿನಿಂದ ಜನ ಹೊರಬಂದಿಲ್ಲ. ಮತ್ತೆ ತಮ್ಮ ಜೀವನ ಕಟ್ಟಿಕೊಳ್ಳುವುದಕ್ಕೆ ಒದ್ದಾಡ್ತಾ ಇದ್ದಾರೆ. ಸಂತ್ರಸ್ತರ ನೆರವಿಗೆ ನಿಂತ ಮಾತಾ ಅಮೃತಾನಂದಮಯಿ. ಅಮೃತಾನಂದಮಯಿ ಮಠದಿಂದ ವಯನಾಡಿಗೆ ಸಹಾಯ ಹಸ್ತ. ಮುಂಡಕೈ, ಚೂರಲ್ಮಲ, ಮೆಪ್ಪಾಡಿ, ಬೆಲ್ಲಾರಿಮಲ ಸೇರಿದಂತೆ ಹಲವೆಡೆ ಭೂಕುಸಿತವಾದ ಬಳಿಕ ಬದುಕು ಕಟ್ಟಿಕೊಳ್ಳಲು ಅಲ್ಲಿನ ಜನ ಪರದಾಡ್ತಿದ್ದಾರೆ. ಸಂಕಷ್ಟದಲ್ಲಿರುವವರ ನೆರವಿಗೆ ಮಾತಾ ಅಮೃತಾನಂದಮಯಿ ಧಾವಿಸಿದ್ದಾರೆ. ಮಾತಾ ಅಮೃತಾನಂದಮಯಿ ಅವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ಸೆಪ್ಟೆಂಬರ್ 26ರಂದು 15 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. In the wake of the devastating Wayanad landslides, ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಿಂದಾಗಿ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಹೀಗಾಗಿ ಮಾತಾ ಅಮೃತಾನಂದಮಯ್ಯವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಭೂಕುಸಿತವಾದ ಸಂತ್ರಸ್ತರಿಗಾಗಿ ಮಾತಾ ಅಮೃತಾನಂದಮಯಿ ಮಠ ಹಾಗೂ ಅಮೃತ ವಿಶ್ವವಿದ್ಯಾಪೀಠಂ 15 ಕೋಟಿ ರೂಪಾಯಿಯನ್ನ ಪರಿಹಾರವಾಗಿ ನೀಡಲಾಗಿದೆ. ಸಂಕಷ್ಟದಲ್ಲಿರೋರ ಏಳಿಗೆಗಾಗಿ ಮಾತಾ ಈ ನಿರ್ಧಾರ ಮಾಡಿದ್ದು ಕೂಡಲೇ ಸಂತ್ರಸ್ತರು ಇದರ ಉಪಯೋಗ ಪಡೆಯಬೇಕಾಗಿದೆ. ಉತ್ತಮ ಜೀವನಕ್ಕಾಗಿ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಪಡೆಯಬಹುದಾಗಿದೆ. ಕೇರಳ ಸರ್ಕಾರ ನಮ್ಮ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡುತ್ತಿದ್ದಂತೆ ಭೂಕುಸಿತವಾದ ಜಾಗದಲ್ಲಿನ ಸಂತ್ರಸ್ತರ ಮಾಹಿತಿ ಪಡೆದು ಅವರನ್ನ ಪತ್ತೆ ಹಚ್ಚುವ ಕೆಲಸ ಮಾಡಲಾಗುತ್ತೆ. ಬಳಿಕ ಅವರ ಏಳಿಗೆಗಾಗಿ ಶ್ರಮಿಸಲಾಗುತ್ತೆ. Wayanad moved beyond immediate relief. ಅಮೃತ ವಿಶ್ವವಿದ್ಯಾಪೀಠಂ ಹಾಗೂ ಮಾತಾ ಅಮೃತಾನಂದಮಯಿ ಮಠ ಭೂಕುಸಿತವಾದ ಪ್ರದೇಶಗಳನ್ನು ಉನ್ನತೀಕರಣಕ್ಕಾಗಿ ಹಾಗೂ ಅಲ್ಲಿನ ಜನರ ಏಳಿಗೆಗಾಗಿ ಧನ ಸಹಾಯ ಮಾಡ್ತಾ ಇದೆ. ಕಷ್ಟ ಎಂದ ಕೂಡಲೇ ಮಾತಾ ಅಮೃತಾನಂದಮಯಿ ಹೃದಯ ಸ್ಪಂದಿಸಿದ್ದು ಜನರ ಏಳಿಗೆಗೆ ನೆರವಾಗುವುದು ಸಂತಸದ ಸಂಗತಿ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದಲ್ಲಿ ಭೂ ಕುಸಿತದಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಇನ್ನೂ ಕೂಡ ಆ ರೀತಿಯ ಸಮಸ್ಯೆಯಿಂದ ಜನ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಇಂಥವರ ನೆರವಿಗೆ ಮಾತಾ ಅಮೃತಾನಂದಮಯಿ ಅವರು ಧಾವಿಸಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಜುಲೈ 30ರಂದು ಕೇರಳದ ವಯನಾಡಿನ ಹಲವೆಡೆ ಸಂಭವಿಸಿದ ಭೂಕುಸಿತದಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿತ್ತು. ತಮ್ಮವರನ್ನ ಕಳೆದುಕೊಂಡು ಮನೆ ಮಠವಿಲ್ಲದೆ ಜೀವ ಉಳಿಸಿಕೊಳ್ಳಲು ಹೋರಾಡಿದ್ರು. ಅಂದು ಸಂಭವಿಸಿದ ಭೂಕುಸಿತದಿಂದ 3 ತಿಂಗಳಾದರೂ ಆ ನೋವಿನಿಂದ ಜನ ಹೊರಬಂದಿಲ್ಲ. ಮತ್ತೆ ತಮ್ಮ ಜೀವನ ಕಟ್ಟಿಕೊಳ್ಳುವುದಕ್ಕೆ ಒದ್ದಾಡ್ತಾ ಇದ್ದಾರೆ. ಸಂತ್ರಸ್ತರ ನೆರವಿಗೆ ನಿಂತ ಮಾತಾ ಅಮೃತಾನಂದಮಯಿ. ಅಮೃತಾನಂದಮಯಿ ಮಠದಿಂದ ವಯನಾಡಿಗೆ ಸಹಾಯ ಹಸ್ತ. ಮುಂಡಕೈ, ಚೂರಲ್ಮಲ, ಮೆಪ್ಪಾಡಿ, ಬೆಲ್ಲಾರಿಮಲ ಸೇರಿದಂತೆ ಹಲವೆಡೆ ಭೂಕುಸಿತವಾದ ಬಳಿಕ ಬದುಕು ಕಟ್ಟಿಕೊಳ್ಳಲು ಅಲ್ಲಿನ ಜನ ಪರದಾಡ್ತಿದ್ದಾರೆ. ಸಂಕಷ್ಟದಲ್ಲಿರುವವರ ನೆರವಿಗೆ ಮಾತಾ ಅಮೃತಾನಂದಮಯಿ ಧಾವಿಸಿದ್ದಾರೆ. ಮಾತಾ ಅಮೃತಾನಂದಮಯಿ ಅವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ಸೆಪ್ಟೆಂಬರ್ 26ರಂದು 15 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. In the wake of the devastating Wayanad landslides, ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಿಂದಾಗಿ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಹೀಗಾಗಿ ಮಾತಾ ಅಮೃತಾನಂದಮಯ್ಯವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಭೂಕುಸಿತವಾದ ಸಂತ್ರಸ್ತರಿಗಾಗಿ ಮಾತಾ ಅಮೃತಾನಂದಮಯಿ ಮಠ ಹಾಗೂ ಅಮೃತ ವಿಶ್ವವಿದ್ಯಾಪೀಠಂ 15 ಕೋಟಿ ರೂಪಾಯಿಯನ್ನ ಪರಿಹಾರವಾಗಿ ನೀಡಲಾಗಿದೆ. ಸಂಕಷ್ಟದಲ್ಲಿರೋರ ಏಳಿಗೆಗಾಗಿ ಮಾತಾ ಈ ನಿರ್ಧಾರ ಮಾಡಿದ್ದು ಕೂಡಲೇ ಸಂತ್ರಸ್ತರು ಇದರ ಉಪಯೋಗ ಪಡೆಯಬೇಕಾಗಿದೆ. ಉತ್ತಮ ಜೀವನಕ್ಕಾಗಿ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಪಡೆಯಬಹುದಾಗಿದೆ. ಕೇರಳ ಸರ್ಕಾರ ನಮ್ಮ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡುತ್ತಿದ್ದಂತೆ ಭೂಕುಸಿತವಾದ ಜಾಗದಲ್ಲಿನ ಸಂತ್ರಸ್ತರ ಮಾಹಿತಿ ಪಡೆದು ಅವರನ್ನ ಪತ್ತೆ ಹಚ್ಚುವ ಕೆಲಸ ಮಾಡಲಾಗುತ್ತೆ. ಬಳಿಕ ಅವರ ಏಳಿಗೆಗಾಗಿ ಶ್ರಮಿಸಲಾಗುತ್ತೆ. Wayanad moved beyond immediate relief. ಅಮೃತ ವಿಶ್ವವಿದ್ಯಾಪೀಠಂ ಹಾಗೂ ಮಾತಾ ಅಮೃತಾನಂದಮಯಿ ಮಠ
ಭೂಕುಸಿತವಾದ ಪ್ರದೇಶಗಳನ್ನು ಉನ್ನತೀಕರಣಕ್ಕಾಗಿ ಹಾಗೂ ಅಲ್ಲಿನ ಜನರ ಏಳಿಗೆಗಾಗಿ ಧನ ಸಹಾಯ ಮಾಡ್ತಾ ಇದೆ. ಕಷ್ಟ ಎಂದ ಕೂಡಲೇ ಮಾತಾ ಅಮೃತಾನಂದಮಯಿ ಹೃದಯ ಸ್ಪಂದಿಸಿದ್ದು ಜನರ ಏಳಿಗೆಗೆ ನೆರವಾಗುವುದು ಸಂತಸದ ಸಂಗತಿ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದಲ್ಲಿ ಭೂ ಕುಸಿತದಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಇನ್ನೂ ಕೂಡ ಆ ರೀತಿಯ ಸಮಸ್ಯೆಯಿಂದ ಜನ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಇಂಥವರ ನೆರವಿಗೆ ಮಾತಾ ಅಮೃತಾನಂದಮಯಿ ಅವರು ಧಾವಿಸಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಜುಲೈ 30ರಂದು ಕೇರಳದ ವೈನಾಡಿನ ಹಲವೆಡೆ ಸಂಭವಿಸಿದ ಭೂಕುಸಿತದಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿತ್ತು. ತಮ್ಮವರನ್ನ ಕಳೆದುಕೊಂಡು ಮನೆ ಮಠವಿಲ್ಲದೆ ಜೀವ ಉಳಿಸಿಕೊಳ್ಳಲು ಹೋರಾಡಿದ್ರು. ಅಂದು ಸಂಭವಿಸಿದ ಭೂಕುಸಿತದಿಂದ 3 ತಿಂಗಳಾದರೂ ಆ ನೋವಿನಿಂದ ಜನ ಹೊರಬಂದಿಲ್ಲ. ಮತ್ತೆ ತಮ್ಮ ಜೀವನ ಕಟ್ಟಿಕೊಳ್ಳುವುದಕ್ಕೆ ಒದ್ದಾಡ್ತಾ ಇದ್ದಾರೆ. ಸಂತ್ರಸ್ತರ ನೆರವಿಗೆ ನಿಂತ ಮಾತಾ ಅಮೃತಾನಂದಮಯಿ. ಅಮೃತಾನಂದಮಯಿ ಮಠದಿಂದ ವೈನಾಡಿಗೆ ಸಹಾಯ ಹಸ್ತ. ಮುಂಡಕೈ, ಚೂರಲ್ಮಲ, ಮೆಪ್ಪಾಡಿ, ಬೆಲ್ಲಾರಿಮಲ ಸೇರಿದಂತೆ ಹಲವೆಡೆ ಭೂಕುಸಿತವಾದ ಬಳಿಕ ಬದುಕು ಕಟ್ಟಿಕೊಳ್ಳಲು ಅಲ್ಲಿನ ಜನ ಪರದಾಡ್ತಿದ್ದಾರೆ. ಸಂಕಷ್ಟದಲ್ಲಿರುವವರ ನೆರವಿಗೆ ಮಾತಾ ಅಮೃತಾನಂದಮಯಿ ಧಾವಿಸಿದ್ದಾರೆ. ಮಾತಾ ಅಮೃತಾನಂದಮಯಿ ಅವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ಸೆಪ್ಟೆಂಬರ್ 26ರಂದು 15 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. In the wake of the devastating Wayanad landslides, ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಿಂದಾಗಿ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಹೀಗಾಗಿ ಮಾತಾ ಅಮೃತಾನಂದಮಯ್ಯವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಭೂಕುಸಿತವಾದ ಸಂತ್ರಸ್ತರಿಗಾಗಿ ಮಾತಾ ಅಮೃತಾನಂದಮಯಿ ಮಠ ಹಾಗೂ ಅಮೃತ ವಿಶ್ವವಿದ್ಯಾಪೀಠಂ 15 ಕೋಟಿ ರೂಪಾಯಿಯನ್ನ ಪರಿಹಾರವಾಗಿ ನೀಡಲಾಗಿದೆ. ಸಂಕಷ್ಟದಲ್ಲಿರೋರ ಏಳಿಗೆಗಾಗಿ ಮಾತಾ ಈ ನಿರ್ಧಾರ ಮಾಡಿದ್ದು ಕೂಡಲೇ ಸಂತ್ರಸ್ತರು ಇದರ ಉಪಯೋಗ ಪಡೆಯಬೇಕಾಗಿದೆ. ಉತ್ತಮ ಜೀವನಕ್ಕಾಗಿ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಪಡೆಯಬಹುದಾಗಿದೆ. ಕೇರಳ ಸರ್ಕಾರ ನಮ್ಮ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡುತ್ತಿದ್ದಂತೆ ಭೂಕುಸಿತವಾದ ಜಾಗದಲ್ಲಿನ ಸಂತ್ರಸ್ತರ ಮಾಹಿತಿ ಪಡೆದು ಅವರನ್ನ ಪತ್ತೆ ಹಚ್ಚುವ ಕೆಲಸ ಮಾಡಲಾಗುತ್ತೆ. ಬಳಿಕ ಅವರ ಏಳಿಗೆಗಾಗಿ ಶ್ರಮಿಸಲಾಗುತ್ತೆ. Wayanad moved beyond immediate relief. ಅಮೃತ ವಿಶ್ವವಿದ್ಯಾಪೀಠಂ ಹಾಗೂ ಮಾತಾ ಅಮೃತಾನಂದಮಯಿ ಮಠ ಭೂಕುಸಿತವಾದ ಪ್ರದೇಶಗಳನ್ನು ಉನ್ನತೀಕರಣಕ್ಕಾಗಿ ಹಾಗೂ ಅಲ್ಲಿನ ಜನರ ಏಳಿಗೆಗಾಗಿ ಧನ ಸಹಾಯ ಮಾಡ್ತಾ ಇದೆ. ಕಷ್ಟ ಎಂದ ಕೂಡಲೇ ಮಾತಾ ಅಮೃತಾನಂದಮಯಿ ಹೃದಯ ಸ್ಪಂದಿಸಿದ್ದು ಜನರ ಏಳಿಗೆಗೆ ನೆರವಾಗುವುದು ಸಂತಸದ ಸಂಗತಿ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದಲ್ಲಿ ಭೂ ಕುಸಿತದಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಇನ್ನೂ ಕೂಡ ಆ ರೀತಿಯ ಸಮಸ್ಯೆಯಿಂದ ಜನ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಇಂಥವರ ನೆರವಿಗೆ ಮಾತಾ ಅಮೃತಾನಂದಮಯಿ ಅವರು ಧಾವಿಸಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಜುಲೈ 30ರಂದು ಕೇರಳದ ವೈನಾಡಿನ ಹಲವೆಡೆ ಸಂಭವಿಸಿದ ಭೂಕುಸಿತದಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿತ್ತು. ತಮ್ಮವರನ್ನ ಕಳೆದುಕೊಂಡು ಮನೆ ಮಠವಿಲ್ಲದೆ ಜೀವ ಉಳಿಸಿಕೊಳ್ಳಲು ಹೋರಾಡಿದ್ರು. ಅಂದು ಸಂಭವಿಸಿದ ಭೂಕುಸಿತದಿಂದ 3 ತಿಂಗಳಾದರೂ ಆ ನೋವಿನಿಂದ ಜನ ಹೊರಬಂದಿಲ್ಲ. ಮತ್ತೆ ತಮ್ಮ ಜೀವನ ಕಟ್ಟಿಕೊಳ್ಳುವುದಕ್ಕೆ ಒದ್ದಾಡ್ತಾ ಇದ್ದಾರೆ. ಸಂತ್ರಸ್ತರ ನೆರವಿಗೆ ನಿಂತ ಮಾತಾ ಅಮೃತಾನಂದಮಯಿ. ಅಮೃತಾನಂದಮಯಿ ಮಠದಿಂದ ವೈನಾಡಿಗೆ ಸಹಾಯ ಹಸ್ತ. ಮುಂಡಕೈ, ಚೂರಲ್ಮಲ, ಮೆಪ್ಪಾಡಿ, ಬೆಲ್ಲಾರಿಮಲ ಸೇರಿದಂತೆ ಹಲವೆಡೆ ಭೂಕುಸಿತವಾದ ಬಳಿಕ ಬದುಕು ಕಟ್ಟಿಕೊಳ್ಳಲು ಅಲ್ಲಿನ ಜನ ಪರದಾಡ್ತಿದ್ದಾರೆ. ಸಂಕಷ್ಟದಲ್ಲಿರುವವರ ನೆರವಿಗೆ ಮಾತಾ ಅಮೃತಾನಂದಮಯಿ ಧಾವಿಸಿದ್ದಾರೆ. ಮಾತಾ ಅಮೃತಾನಂದಮಯಿ ಅವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ಸೆಪ್ಟೆಂಬರ್ 26ರಂದು 15 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. In the wake of the devastating Wayanad landslides, ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಿಂದಾಗಿ ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಹೀಗಾಗಿ ಮಾತಾ ಅಮೃತಾನಂದಮಯ್ಯವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಭೂಕುಸಿತವಾದ ಸಂತ್ರಸ್ತರಿಗಾಗಿ ಮಾತಾ ಅಮೃತಾನಂದಮಯಿ ಮಠ ಹಾಗೂ ಅಮೃತ ವಿಶ್ವವಿದ್ಯಾಪೀಠಂ 15 ಕೋಟಿ ರೂಪಾಯಿಯನ್ನ ಪರಿಹಾರವಾಗಿ ನೀಡಲಾಗಿದೆ. ಸಂಕಷ್ಟದಲ್ಲಿರೋರ ಏಳಿಗೆಗಾಗಿ ಮಾತಾ ಈ ನಿರ್ಧಾರ ಮಾಡಿದ್ದು ಕೂಡಲೇ ಸಂತ್ರಸ್ತರು ಇದರ ಉಪಯೋಗ ಪಡೆಯಬೇಕಾಗಿದೆ. ಉತ್ತಮ ಜೀವನಕ್ಕಾಗಿ ಬೇಕಾದ
ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಪಡೆಯಬಹುದಾಗಿದೆ. ಕೇರಳ ಸರ್ಕಾರ ನಮ್ಮ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡುತ್ತಿದ್ದಂತೆ ಭೂಕುಸಿತವಾದ ಜಾಗದಲ್ಲಿನ ಸಂತ್ರಸ್ತರ ಮಾಹಿತಿ ಪಡೆದು ಅವರನ್ನ ಪತ್ತೆ ಹಚ್ಚುವ ಕೆಲಸ ಮಾಡಲಾಗುತ್ತೆ.